ಇಲ್ಲ ಇಲ್ಲ ಏನೋ ಐತ್ ತಡಿ ಟಾರ್ಚಕು ಬಿಡಲ್ಲಿ ಏನಾರು ಬಂತಂದ್ರೆ ಆರಕ್ಕೆ ಬೇಕು ಅದಲ್ದೆ ಗುರು ಇದೇನ್ ಲವರ್ಸ್ ಸ್ಪಾಟ್ ಏನೋ ಗೊತ್ತಿಲ್ಲ. ನೋಡ್ಕೊಂಡ್ರೆ ನೈಟ್ ಟೈಮ್ ಯಾರು ಒಬ್ಬೊಬ್ರೆ ಬಂದ್ರೆ ಗಾಂಡ್ ಗಾಬರಿ ಆಗ್ಬೇಕು. ಕವಲೇದುರ್ಗ ಇನ್ನೆಷ್ಟು ಏನು ಎಲ್ಲೋ ಫ್ರೀ ರೂಟಿಂಗ್ 2.4 ಕಿಲೋಮೀಟರ್ಸ್ 5 ನಿಮಿಷ. ಫುಲ್ ಎಕ್ಸೈಟೆಡಾ? ಸೊ ಫೈನಲಿ ಕವಲೇದುರ್ಗ ಹತ್ರ ಬಂದಿದ್ದೀವಿ. ಕವಲೇದುರ್ಗ ಫೋರ್ಟ್ಗೆ 2 ಕಿಲೋಮೀಟರ್ ನಡಿಬೇಕಂತೆ. ಸೊ ಇಲ್ಲಿ ಪಾರ್ಕಿಂಗಿಗೆ ಮಾತ್ರ ಟಿಕೆಟ್. ಸೊ ಪಾರ್ಕಿಂಗ್ಗೆ 50 ರುಪೀಸ್ ಅಂತಾರೆ. ಅದು ಬಿಟ್ರೆ ಅಲ್ಲಿ ಬಿಟ್ಟು ಇಲ್ಲಿಂದ 2 ಕಿಲೋಮೀಟರ್ ಒಳ ನಡಿಬೇಕಂತಿದ್ದಾರೆ. ಫೀಸ್ ಅಲ್ಲ ಗುರು ಇದು. ಏ ಬೈ ತೆಗಿಯೋದಂಗಿದನ ಹಿಡ್ಕ ಮಸ್ತ್ ಐತಿ ಗೇಟ್ ಹಿಡ್ಕ ಇಲ್ಲಿ ಓಪನ್ ಮಾಡ್ತೀನಿ ಹಿಡ್ಕ ಇಲ್ಲಿ. ಅಷ್ಟೇ ಒಂದೇ ಸಾಕು ತಗೋ ಮರಿಯ. ಆರ್ತಿಯಾ ಬಾ. ಏ ಬೆಂಕಿ ಗೇಟ್ ಸಾರಿ ಬಿಡಲ್ಲಿ ಏನಾರು ಬಂತಂದ್ರೆ ಆರಕ್ಕೆ ಬೇಕು. ನಾವ್ 3 ಜನನೇ ಇಲ್ಲ ಮುಂಚೆ ಯಾರು ಎಂಟ್ರಿ ಕೊಟ್ಟಾರ ನೋಡ್ಬೇಕಲ್ಲ ಏಕೆ ಎಲ್ಲಿ ಗಾಡಿಗಳಿದಾವ ಬಟ್ ಬಾಡಿಗಳು ಯಾವ್ದು ಕಾಣಿಸ್ತಿಲ್ಲಲ್ಲ. ಪಕ್ಕ ಇವತ್ತೆಲ್ಲಿ 3 ಜನ ದಾವಣಗೆರೆಯಿಂದ ಯುವಕರು ಕಾಣೆ ಆಗಿದ್ದಾರೆ. ನೋಡ್ಕೊಂಡ್ರೆ ನಮ್ ಸಿದ್ಧ ಅನಕೊಂಡ ತೋರಿಸ್ತಾನ ಅಷ್ಟೇ ಒಂದು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. 2 ಕಿಲೋಮೀಟರ್ ಟ್ರೆಕ್ಕಿಂಗ್ 3 ಜನ ಹೋಗೋಷ್ಟೊತ್ತಿಗೆ ಅದ್ರಾಗ ಯಾವನ್ ಬಾಡಿ ಆಗ್ತಾನೆ ನೋಡೋಣಂತೆ. ಒಂಥರ ಸೈಕ್ ಆಗೈತೆ ಗುರು ಇಲ್ಲಿ ಮಾತ್ರ. ಸ್ಟೆಪ್ಸ್ ಅಲ್ಲ ಸ್ಟೆಪ್ಸ್ ನೋಡ ಇಲ್ಲಿ. ಇನ್ನ 2 ಕಿಲೋಮೀಟರ್ ನಡೆಯೋಷ್ಟೊತ್ತಿ ಮಜಾ ಇದ್ಬಾ ಇಲ್ಲಿ. ಬೆಳಗ್ಗೆ ಬಂದಿದ್ರೆ ಈ ಸಮಸ್ಯೆ ಇರ್ತಿತ್ತ. ಇನ್ನು ಅರ್ಧ ಕಿಲೋಮೀಟರ್ ನಡೆದಿಲ್ಲ. 100 ಮೀಟರ್ ಟೈಮ್ 1:23 ಗುರು. ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಾಕತ್ತೀನಿ. ಮಧ್ಯಾಹ್ನದ ಮೇಲೆ ಮಾತ್ರ ಕವಲೇದುರ್ಗ ಬರ್ಬೇಕಂತ ದೇವ್ರನ್ನ ಅನ್ಕೋಬೇಡ್ರಿ. ಒಂದು 500 ಮೀಟರ್ ಬಂದಿಲ್ಲ. ಏ ಕಟ್ಟಾವ್ ಕಟ್ಟಿರ ಅಷ್ಟ್ಮೇಲೆ ಯಾಕೆ ಕಟ್ಟಿದ್ರ? 1 ಕಿಲೋಮೀಟರ್ ಕಾರ ಬಂದಿವಿ. 2 ಕಿಲೋಮೀಟರ್ ಹೋಗ್ತಿರೋದು. ಅಲ್ಲ ಫುಲ್ ಎಕ್ಸೈಟ್ಮೆಂಟ್ ಫೋರ್ಟ್ ನೋಡ್ಬೇಕಂದಾನೆ ಅವನು. ಇಲ್ಲಿ ಎಕ್ಸೈಟ್ ಹೋಗ್ತಿದೆ ಹಂಗೆ. ಕಾರ್ ಹಂಗೆ ಬೌ ಅನ್ನಂಗ್ ಬಂದೆ. ಸರಿ ಜಂಪ್ ಮಾಡಿ ಇಲ್ಲಿಂದ ಎಲ್ಲಿ ಲಾಂಗ್ ಜಂಪ್ ಮಾಡಿ ಎಲ್ಲಿ ಹೋಗ್ತೀನಿ ನೋಡ್ತೀನಿ. ಈ ಕಡೆ ಬಾ, ಈ ಕಡೆ ಎಲ್ಲ ಇಲ್ಲಿಂದ ಅದು ಕ್ಲೀನ್ ಮೆಟ್ಲಿದಾವ್ರಿ. A few minutes later. ಹಂಗು ಹಿಂಗು ನಡೆದು ಬಂದಿದ್ರು. ಫೈನಲಿ ಕವಲೇದುರ್ಗ ಫೋರ್ಟ್ ಎಂಟ್ರು. ಯಪ್ಪ ಮಧ್ಯಾಹ್ನದಷ್ಟೊತ್ತಿಗೆ ಬಂದ್ರೆ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ನೀರು ಹಿಡಿದು ಸುಸ್ತಾಗಿ ಅದು ಅಷ್ಟೊತ್ತಿಗೆ ಕೆಬಿ ನಾವ್ 3 ಜನ ಅನ್ಕಂತೀವಲ್ಲ ಇಲ್ಲಿ. ನೈಟ್ ಟೈಮಾಗ ಯಾರು ಒಬ್ಬೊಬ್ರೆ ಬಂದ್ರೆ ಗಾಂಡ್ ಗಾಬರಿ ಆಗ್ಬೇಕು. ಮೋಸ್ಟ್ಲಿ ಇದೆ ಎಂಟ್ರೆನ್ಸ್ ಇರ್ಬೇಕು. ತಣ್ಣಗಿದೆ ಗುರು ಇಷ್ಟೊತ್ತಲ್ಲಿ.
ಹೊರ ಬಿಸಿಲಿಂದ ಬಂದಿದ್ದಕ್ಕೆ 2 ಕಿಲೋಮೀಟರ್ ಇಲ್ಲಲ್ಲ ಸೀದಾ ಇದು ಎಷ್ಟು ಒಂದಿದ್ರೆ ಹೆಚ್ಚು. ಲೊಕೇಶನ್ ಚೆನ್ನಾಗೈತೆ, ಬಂದಿರೋ ಟೈಮ್ ಸರಿ ಇಲ್ಲ. ಅಟ್ಲೀಸ್ಟ್ ಒಂದು ಅಂಗಡಿನೂ ಇಲ್ಲ ಇಲ್ಲಿ, ಯಾರು ಇಟ್ಟರು ಒಳ್ಳೆ ಬಿಸ್ನೆಸ್. ಏನ್ ಕವಲೇದುರ್ಗ ಲವರ್ ಸ್ಪಾಟ ಹೆಂಗೆ? ರಾಂಗ್ ಟೈಮು ರಾಂಗ್ ಸೀಸನ್ಗೆ ಬಂದೀವಿ. ಸೀದಾ ಹೋಗ್ಬೇಕಾರೆ ನೀನ್ ಎತ್ಕೊಂಡು ಹೋಗ್ಬೇಕಲ್ಲಿ. ಏನಪ್ಪ ವಿಶ್ವೇಶ್ವರಯ್ಯ ನೆಕ್ಸ್ಟ್ ಅಂದ್ರೆ ಇವನೇ ಅಂತ. ಫೈನಲಿ ಇನ್ನಾಯ್ತು ಎಷ್ಟೈತೋ ಗೊತ್ತಿಲ್ಲ ನೋಡಿ. ಅವಾಗ್ಲಿಂದ ಬಂತು ಅಂದ್ರೆ ಸುಮ್ಮನೆ ಹೋಗ್ತಾ ಆಯ್ತಿದ್ದು. ಇಲ್ಲ ಏನೋ ಐತಿ ತಡಿ, ಟಾರ್ಚ್ ಹಾಕು. ಫೋನ್ ಕೊಡ್ಸಿದೆ ಇಲ್ಲ ಅಲ್ಲಿ ನಂದಿ ಐತಿ, ಶಿವನ್ಲಿಂಗ ಐತೆ. ಐತಾ? ಎಲ್ಲಿ ಐತ? ಅಲ್ಲಿ ಫುಲ್ ಒಳಗೈತಿ ನೋಡು. ಅಲ್ಲಿ ನಂದಿ ಐತಾ? ಈಗ ಕಾಣ್ತು ಫಸ್ಟ್ ನಂದಿ. ಫಸ್ಟ್ ನಂದಿ, ಆಮೇಲೆ ಶಿವ. ಆ ತುದಿಗೆ ಹೋಗಿದ್ವಲ್ಲ, ಹಳ್ಳಿ ದೇವಸ್ಥಾನ 3 ಬಾಕ್ಲ. ಈ ಕ್ರೇಜಿ ಮಾಡಿದಾರ ಮರ. ಒಂದ್ ಸ್ವಲ್ಪ ಇಲ್ಲಿ ಬಿಸಿಲಿಂದ ಹೊರ ಬಂದು ನೋಡಿದ್ದಕ್ಕೆ ಅಷ್ಟು ಸರಿ ಕಂಡಿಲ್ಲ, ಬಟ್ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಒಳಗೆ ಶಿವಲಿಂಗ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ವರ್ತ್ ಪ್ಲೇಸ್, ಬಟ್ ಮಾನ್ಸೂನ್ ಟೈಮಲ್ಲಿ ಬಂದ್ರೆ ಇನ್ನೂ ಫನ್ ಮಾಡ್ಬೋದು. ಪೀಸ್ ಆಗಿದೆ. ಮೇಲ್ಗಡೆನು ಏನೋ ಒಂದು ದೇವಸ್ಥಾನ ತರ ಕಟ್ಟಿದ್ದಾರೆ, ದೇವಸ್ಥಾನ ಏನೋ ಗೊತ್ತಿಲ್ಲ, ಮೇಲಾಗಿ ನೋಡೋಣ ಅಂತ. ಕವಲೇದುರ್ಗ ಫೋರ್ಟಿಗೆ ಬಂದಂದ್ರೆ ಬೆಜ್ಜಾನ್ ಪ್ಲೇಸಸ್ ಇದೆ ಗುರು ಇಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ. ನೋಡೋದತ್ರ ಎಲ್ಲ ದಾರಿ ಕಾಣಿಸ್ತಾ ಇದೆ, ನೋಡ್ಬೋದು. ದೇವಸ್ಥಾನದ್ದು ಕ್ರೇಜಿ ವ್ಯೂ. ಇಲ್ಲಿ ಬಂಡೆ ಮೇಲೆ ಏನೋ ಒಂದಿದೆ, ಅದನ್ನ ನೋಡೋಣಂತೆ. ಸ್ಕಿಡ್ ಆಗಲ್ಲ, ರಫ್ ಸರ್ಫೇಸ್ ಐತೆ. ವರ್ತು ಗುರು. ನಿಮ್ ಮೇಲ್ ಬಂದ್ರೆ ಇಲ್ಲೇ ಅದೊಂದು ದೇವಸ್ಥಾನ ಇದೆ, ಇದು ಯಾವ್ದು ಅಂತ ಗೊತ್ತಿಲ್ಲ. ಇರೋದ್ರಾಗೆ ತಣ್ಣ ಸ್ಪಾಟ್ ಇದೆ ನೋಡೋ ಇಲ್ಲಿ. ಸೀರಿಯಸ್ಲಿ ಗುರು, ಈ ಫೋರ್ಟ್ ಮಾತ್ರ ತುಂಬಾನೇ ದೊಡ್ಡದಾಗಿದೆ. 8 ಕಿಲೋಮೀಟರ್ ರೇಡಿಯಸ್ ಏನೋ ಇದೆ ಅಂದ್ರು. ಸುಮ್ಮನೆ ಮುಂದೆ ಹೋದಷ್ಟು ದಾರಿ ಸಿಗ್ತಾನೆ ಇದೆ, ಬಾಗಿಲುಗಳು ಬರ್ತಾನೆ ಇದೆ. ಮಧ್ಯಾಹ್ನದ ಹೊತ್ತು ಬರೋದು ಟೈಮೇ ಅಲ್ಲ ಇಲ್ಲಿ. ಸುಮ್ಮನೆ ಹೋಗ್ತಿದ್ದಂಗೆ ಸುಮ್ಮನೆ ಒಳಗೆ ಹೋಗ್ತಾನೇ ಇದೆ. ತಂದಿದ್ದೊಂದು ವಾಟರ್ ಬಾಟ್ಲು ಅದು ಖಾಲಿ ಆಯ್ತು. ಮೇಲೆ ಯಾವ ಅಂಗಡಿನೂ ಇಲ್ಲ. ಮೇಲ್ ಹೋಗ್ತಾ ಕ್ರೇಜಿ ವ್ಯೂ ಗುರು. ಇನ್ನೊಂದ್ ಮೇಲ್ ಐತ್ ಮರಾಯ. ಅಲ್ಲಲೇ ಒಂದ್ ಕಲ್ಯಾಣಿ ಇತ್ತಲ್ಲ ಇಲ್ಲ? ಹೌದು, ಇದೇ ಕಲ್ಯಾಣಿ. ಓಕೆ, ನೀವು ಕವಲೇದುರ್ಗ ಫೋರ್ಟ್ ಇಂದ ಮಾನ್ಸೂನ್ ಮೋಸ್ಟ್ಲಿ ಆ ವಿಡಿಯೋ ಸಿಕ್ಕರೆ ಹಾಕ್ತೇನೆ. ಮಾನ್ಸೂನ್ ಟೈಮಲ್ಲಿ ಹೆಂಗಿರುತ್ತೆ, ಈಗ ಹೆಂಗಿದೆ ನೋಡಿ. ಫುಲ್ ಒಣಗಿದೆ ಗುರು, ನೀರಿಲ್ಲ ಏನಿಲ್ಲ. Close till I get up. Time is barely on our side. I don't wanna waste what's left.
The storms we chase are leading us, and love is all we'll ever trust. Yeah, no, I don't wanna waste what's left. ಬಾಡಿಗೆ ಎನರ್ಜಿ ಇಲ್ಲ, ಕ್ಯಾಮ್ರಾದಲ್ಲಿ ಚಾರ್ಜ್ ಇಲ್ಲ, ಸ್ಟೋರೇಜ್ ಇಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಲ್ಲಿ ಹೋಗಿ ನೀವು ನೋಡ್ಕೊಂಡ್ ಬರೋ. ಒಂದು ಬಾಡಿ ಆಲ್ರೆಡಿ ಡೌನ್ ಆಗಿದೆ, ಮೇಲ್ ಬರಲ್ಲ ಅಂತವನೆ. ಇನ್ನೊಂದು ಬಾಡಿ ಜೋಶಲ್ಲ ಅವನೆ. ಸರಿ ಬಾ, ಆದಂಗಾಗ್ಲಿ. ಮರಮ್ಮನ್ ಜಾತ್ರೆ ಇಲ್ಲಿ ಏನೋ ಸ್ಟೆಪ್ಸ್ ಇದೆ, ನೋಡೋಣಂತೆ ಮೇಲೋಗಿ. ಬಟ್ ಈ ಕಲ್ಯಾಣಿ ಮಾತ್ರ ಸೈಕ್ ಆಗಿದೆ. ಅದು ಇನ್ಸ್ಟಾದಲ್ಲಿ ಮಾನ್ಸೂನ್ ಟೈಮಲ್ಲಿ ಸಿಕ್ಕಿರೋ ರೀಲ್ ಸಿಕ್ಕರೆ ಹಾಕ್ತೀನಿ. ಬರಲ್ಲ. ಓ ಫಸ್ಟ್ ವಾಪಸ್ ಬಂದು ಹೋಗ್ತೀನಿ ಅನ್ನಂಗೆ. ನೀವು ಕವಲೇದುರ್ಗ ಬರೋ ಪ್ಲಾನ್ ಅಲ್ಲಿ ಇದ್ರೆ ಮಾನ್ಸೂನ್ ಟೈಮಲ್ಲಿ ಬರ್ರಿ. ಆಕ್ಚುಲಿ ಬೇಸಿಗೆಗಾಲದಲ್ಲಿ ತುಂಬಾನೇ ಬಿಸಿಲು, ಅದು ಅಲ್ಲದೆ ಬಾಡಿ ಫುಲ್ಲು ಡಿಹೈಡ್ರೇಟ್ ಆಗ್ತು. ನೀರಿನ ಬಾಟ್ಲು ತಂದಿದ್ದು ಖಾಲಿ ಆಯ್ತು. ಸೊ ಫ್ರೆಂಡ್ಸ್ ಜೊತೆ ಬಂದ್ರೆ ಮಸ್ತ್ ಎಂಜಾಯ್ ಮಾಡ್ಬೋದು ಇಲ್ಲಿ, ಯಾಕಂದ್ರೆ ಅಷ್ಟು ಸಾಕಷ್ಟು ಪ್ಲೇಸ್ಗಳಿದೆ. ಅದಲ್ಲದೆ ಗುರು ಇದೇನು ಲವರ್ ಸ್ಪಾಟ್ ಏನೋ ಗೊತ್ತಿಲ್ಲ, ಜನ ಕಪಲ್ಸ್ನ ನೋಡಿದ್ವಿ ಇಲ್ಲಿ. ನೀವು ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಬಂದ್ರೆ ನಿಮ್ಗೆ ಟಿಕೆಟ್ ಅಂತ ಬರೀ ಪಾರ್ಕಿಂಗ್ ವೆಹಿಕಲ್ ಚಾರ್ಜ್ ಅಂತಾರೆ, 50 rupees. ಅದು ಬಿಟ್ರೆ ಯಾವುದೇ ತರ ಚಾರ್ಜಸ್ ಇರಲ್ಲ. ಒಂಥರ ನನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಿಟ್ಟವ್ರೆ. ಫಸ್ಟ್ ನೀನ್ ಹೋಗಿ ಬದುಕಿದ್ರೆ ವಾಪಸ್ ನಾವು ಬರ್ತೀವಿ ಅನ್ನಂಗೆ. ಲೇ ನಮ್ಮ ಅಪ್ಪ ಅಮ್ಮಂಗೆ ಒಬ್ನೇ ಮಗನೋ ಇನ್ನ ಅಪ್ಪ ತಣ್ಣಗೈತಿ, ಬಂದ್ರೆ ಸ್ವಲ್ಪ ಹೊತ್ತು ಕೂರ್ಬೋದು. ಇವತ್ತು ಬಂದಿದ್ದಕ್ಕೆ ವರ್ತ್. ಕೇಬೆ ಬದುಕಿಯಾ? ಹ್ಞೂ ಮಚ್ಚ. ಯುವರ್ ಒಪಿನಿಯನ್? ಚೆನ್ನಾಗಿತ್ತು ಮಚ್ಚ, ಪ್ಲೇಸ್ ತೊಂದರೆ ಇಲ್ಲ, ಏನು ಆರಾಮಾಗಿ ಬರ್ಬೋದು. ಬಟ್ ಬೆಳಿಗ್ಗೆ ಹೊತ್ತು ಬಂದ್ರೆ ಚೆನ್ನಾಗಿ. ನಿಂದು ಚೆನ್ನಾಗಿತ್ತು ಅಷ್ಟೇ. ಅಷ್ಟೇ. ಸೊ ಓಕೆ ಬಾಸ್, ಈ ವಿಡಿಯೋ ಸ್ವಲ್ಪ ನಾವು ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ವಿಡಿಯೋನ ಅಲ್ಲಿ ಏನ್ ಮಾಡ್ತೀನಿ. ಸೊ ಸಿ ಪೀಪಲ್ ದ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದನ್ ಸೈನಿಂಗ್ ಆಫ್ ಯುವರ್ ಜಾಬ್ಲೆಸ್ ಮ್ಯಾನಿಯಾಕ್. ಬೈ ಬಾಯ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.